ಬಸ್ಸು ಎಲ್ಲರಿಗೂ ನಮಸ್ಕಾರ. ಏನು ಗೊತ್ತಾ, ಇವಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗುತ್ತೆ ಆ ಟೈಮಲ್ಲಿ ಇವಾಗ ನಿಮಗೆ ಅವ್ರ ಮನೆಯವ್ರ ನಂಬರ್ ಇವಾಗ ಗೊತ್ತಿರಲ್ಲ, ಅವ್ರಿಗೂ ಒಂದು ಕಾನ್ಷಿಯಸ್ನೆಸ್ ಆಗಿರುತ್ತೆ. ಇವಾಗ ಅವ್ರಿಗೂ ಮಾತಾಡೋ ಸಿಚುವೇಷನಲ್ಲಿ ಇರಲ್ಲ. ಅವರು ಆ ಟೈಮಲ್ಲಿ ಅವ್ರಿಗೆ ಪಾಸ್ವರ್ಡ್ ಎಲ್ಲ ಇಕ್ಕಿರ್ತಾರೆ. ಅವಾಗ ಎಮರ್ಜೆನ್ಸಿ ಯಾವ ಥರ ಕಾಲ್ ಮಾಡೋಕ್ಕೆ ಇವಾಗ ಲಾಕ್ ಗೊತ್ತಿರಲ್ಲ, ಅದು ಓಪನ್ ಮಾಡೋಕ್ಕೂ ಲಾಕ್ ಗೊತ್ತಿರಲ್ಲ. ಅವಾಗ ಏನು ಮಾಡೋದು ಅಂದರೆ ಸಿಂಪಲ್, ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ ಅಂತೀನಿ. ಜಾಸ್ತಿ ವೀಡಿಯೋ ಲೆಂತ್ ಮಾಡೋದು ಬೇಡ, ಹಂಗೆ ಇದಕ್ಕೆ ಬಂದ್ಬಿಡೋಣ. ಏನು ಗೊತ್ತಾ, ನಿಮ್ಮ ಸೆಟ್ಟಿಂಗ್ಸ್ ಆಲ್ಮೋಸ್ಟ್ ಆಲ್ ಸೆಟ್ಟಿಂಗ್ಸಲ್ಲಿ ಇದು ಎಲ್ಲ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಏನಂದರೆ ಸೆಟ್ಟಿಂಗ್ಸ್ಗೆ ಹೋಗಿದ ತಕ್ಷಣ ನಿಮಗೆ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸಲ್ಲಿ. ಆವಾಗ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಬಂದಾಗ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಏನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನೀವು ಯಾರಾದರೂ ಆಗಿರ್ಬೋದು, ಅವ್ರನ್ನ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದು ಕಾಂಟ್ಯಾಕ್ಟಲ್ಲಿ ಏನು ನಂಬರ್ಸ್ಗಳಿರ್ತಾವೋ ಆ ನಂಬರ್ಸ್ಗಳೆಲ್ಲ ಬರುತ್ತೆ. ಅದರಲ್ಲಿ ನಿಮಗೆ ಇವಾಗ ನೀವು ಪ್ರಾಪರ್ ಇವಾಗ ಬೆಂಗಳೂರಲ್ಲಿ ಇರ್ತೀರ ಅಂತ ಇಟ್ಕೊಳ್ರಿ. ಆವಾಗ ಬೆಂಗಳೂರಲ್ಲಿದ್ದಾಗ ಇವಾಗ ನಿಮಗೆ ನಿಯರ್ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲೀಸ್ ಆಗಿರ್ಬೋದು, ಯಾರು ಇರ್ತಾರಲ್ಲ ಅಂಥವ್ರ ನಂಬರ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು. ಯಾಕಂದರೆ ಅವ್ರು ಇಲ್ಲೇ ಇರ್ತಾರೆ ಆಲ್ಮೋಸ್ಟ್ ಆಲು. ಆವಾಗ ನೀವೇನು ಮಾಡ್ಬೋದು, ಎಮರ್ಜೆನ್ಸಿ ಆವಾಗ ಇಮ್ಮಿಡಿಯೇಟ್ ಅವರಿಗೆ ಕಾಲ್ ಮಾಡೋಕ್ಕೆ ಇವಾಗ ಇನ್ನೊಬ್ಬರೇ ಆಗಲಿ, ಇವಾಗ ವೀಡಿಯೋ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಶೇರ್ ಮಾಡಿರಿ. ಯಾಕಂದರೆ ಇದು ಎಮರ್ಜೆನ್ಸಿ ಕೇಸ್ ಇದ್ದೇ ಇರುತ್ತೆ. ಆಕ್ಸಿಡೆಂಟ್ಸ್ ಆಗೋದು ಜಾಸ್ತಿನೇ ಇಲ್ಲಿ. ಏನಿಲ್ಲಾದ್ರೂ ದಿವಸಕ್ಕೆ ಮಿನಿಮಮ್ ಏನಿಲ್ಲಾದ್ರೂ 4-5 ಆಕ್ಸಿಡೆಂಟ್ ಆಗ್ತಾನೇ ಇರ್ತವೆ. ಡೈಲಿ ಒಬ್ರದ್ದು ನೋಡಿರ್ತೀರ ನೀವೇ ಆಗಿರಲಿ. ಆವಾಗ ಏನಂದರೆ ಅಲ್ಲಿ ಇರುತ್ತಲ್ಲ ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿ, ಆವಾಗ ನಿಮ್ಮ ಯಾರಾದರೂ ಫ್ರೆಂಡ್ಸು ಯಾರನ್ನಾದರೂ ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಅಲ್ಲಿ ಇರುತ್ತಾ, ಆವಾಗ ನೀವು ಕಾಲ್ ಮಾಡ್ಬೋದು ಅವ್ರಿಗೆ. ಇವಾಗ ಹೆಂಗೆ ಅಂದರೆ ಅಲ್ಲಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ಟೆಪ್ ಏನಂದರೆ ಇವಾಗ ನಿಮಗೆ ಅದು ಕಾಲ್ ಲಿಸ್ಟು ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ನಿಮಗೆ ಮೈಂಡ್ ಸೆಟ್ಟಲ್ಲಿ ಇವಾಗ ಓಡ್ತಾ ಇರುತ್ತೆ. ಅದನ್ನು ಹೇಳ್ತೀನಿ ಕೇಳ್ರಿ ಸಿಂಪಲಾಗಿ. ಏನಿಲ್ಲ, ನೀವು ಎಮರ್ಜೆನ್ಸಿ ಕಾಲಿಗೆ ಹೋಗ್ತಿರಲ್ಲ, ಅಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ SOS ಎಮರ್ಜೆನ್ಸಿ ಅಂತ ಇರುತ್ತೆ. ಆ SOS ಎಮರ್ಜೆನ್ಸಿಗೆ ಹೋಗಿದ ತಕ್ಷಣಕ್ಕೆ ನಿಮಗೆ ಅಲ್ಲಿ ಕಾಲ್ ಲಿಸ್ಟಲ್ಲಿ ನೀವು ಯಾರ್ಯಾರ್ದು ಆಡ್ ಮಾಡಿರ್ತೀರೋ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಅವರ ನಂಬರ್ಗಳೆಲ್ಲ ಇರ್ತಾವಲ್ಲಿ. ಅಲ್ಲಿ ಹೋಗಿದ ತಕ್ಷಣಕ್ಕೆ ಅಲ್ಲಿ ನಂಬರ್ಗಳು ಇರ್ತಾವಲ್ಲ, ಅಲ್ಲಿ ಫೋನ್ ಮಾಡಿದ್ರೆ ಅವಾಗ ಎಮರ್ಜೆನ್ಸಿ ಇಲ್ಲಿ ಈ ಥರ ಆಗೈತೆ, ನೀವು ಬಂದು ನೋಡ್ಕೊಳ್ರಿ ಅಂತ ಹೇಳಿದಾಗ ಆದರೆ ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಬರೀ ವ್ಯೂಸ್ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ರಿ ಅಂತ ಹೇಳ್ತೀವಿ ಅಂದರೆ ಏನಿಲ್ಲ, ನಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ. ನೀವು ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರೋ ಅದ್ರ ಮೇಲೆ ನಾನು ಒಳ್ಳೊಳ್ಳೆ ಕಂಟೆಂಟ್ ತರೋಕ್ಕೆ ಇಷ್ಟಪಡ್ತೀನಿ. ಸರಿನಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.